ಇನ್ನೇನು ಕೆಲವೇ ಕ್ಷಣಗಳು ಉಳಿದಿದೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ. ಇದೇ ಕಾರಣಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಖಾಕಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಡೋಕೆ ಸೂಚನೆ ರವಾನೆ ಆಗಿದೆ. ಡಿಜಿಪಿ ಅಲೋಕ್ ಮೋಹನ್ರಿಂದ ಸೂಚನೆ ರವಾನೆಯಾಗಿದೆ. ಸಿಎಂ ವಿರುದ್ಧ ತೀರ್ಪು ಬಂದರೆ ಪ್ರತಿಭಟನೆಗಳಾಗುವ ಸಾಧ್ಯತೆ ಇದೆ. ಬೀಟ್ ರೌಂಡ್ಸ್ ಹೆಚ್ಚಿಸುವಂತೆ ಸಿಬ್ಬಂದಿಗಳಿಗೆ ಆದೇಶ ನೀಡಿದ್ದಾರೆ. ಪ್ರತಿಭಟನೆಗಳು ಹಾಗೆ ಪ್ರತಿಭಟನೆ ಸಂದರ್ಭದಲ್ಲಾದ ಕೆಲ ಅಹಿತಕರ ಘಟನೆಗಳು ಗಮನಿಸಿದ್ದೇವೆ. ಇದೇ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಮುಂದೆ ಈ ರೀತಿಯಾದ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಕಾನೂನಿನ ವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಖಾಕಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅದರಲ್ಲೂ ಸೂಕ್ಷ್ಮ ಪ್ರದೇಶಗಳ ಮೇಲೆ ಕಣ್ಣಿಡುವಂತೆ ಸೂಚನೆ ರವಾನೆ ಆಗಿದೆ. ಹನ್ನೆರಡು ಗಂಟೆ ಸರಿಯಾಗಿ ಕೋರ್ಟ್ನ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ವಾದ ಪ್ರತಿವಾದ ಎಲ್ಲ ಪ್ರಕ್ರಿಯೆಗಳು ಮುಗಿದು ಹೋಗಿದೆ. ಇವತ್ತೇನಿದ್ರು ತೀರ್ಪನ್ನು ಓದಲಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ತೀರ್ಪು ಯಾವ ರೀತಿ ಪ್ರಕಟವಾಗುತ್ತೆ ಅನ್ನೋದರ ಆಧಾರದ ಮೇಲೆ ಮುಂದಿನ ರಾಜ್ಯ ರಾಜಕೀಯದ ಚಿತ್ರಣ ಕೂಡ ಬದಲಾಗೋ ನಿರೀಕ್ಷೆ ಇದೆ. ಪ್ರತಿಭಟನೆಗಳು, ಅಹಿತಕರ ಘಟನೆಗಳು, ಕಾನೂನಿಗೆ ಧಕ್ಕೆ ತರುವ ಪ್ರಸಂಗಗಳು ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರೈಟ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಯಾವುದನ್ನ ಪರಿಗಣಿಸಲಾಗಿದೆ, ಹಾಗೆ ಪ್ರತಿಭಟನೆಗಳು ಆಗಬಹುದು ಅನ್ನೋ ಸೂಚನೆ ಇದೆಯಾ ಅಥವಾ ಜಸ್ಟ್ ರೊಟೀನ್ ಆಗಿ ಮುಂಜಾಗ್ರತೆ ಇರಲಿ ಅನ್ನೋದಕ್ಕೆ ಈ ರೀತಿಯಾದ ಸೂಚನೆಯಾ ಅಂತ? ಸ್ಮಿತಾ, ಇವತ್ತು ಹೈಕೋರ್ಟ್ ನಲ್ಲಿ ತುಂಬಾನೇ ಪ್ರಮುಖವಾದಂತಹ ಒಂದು ವಿರುದ್ಧ ತನಿಖೆಗೆ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಆದೇಶವನ್ನು ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿರುತ್ತದೆ. ಯಾಕಂದ್ರೆ ಈಗ ಎರಡು ಸ್ಪರ್ಧೆಗಳು ಈ ಆದೇಶಕ್ಕೆ ವಿರುದ್ಧ ಬರ್ಬೋದು, ಅದೇ ಇರುವಂತಹ ಅನುಮತಿ ಸರಿಯಾಗಿದೆ ಅನ್ನುವಂಥ ದೂರವಾಣಿ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ವಿಚಾರದ ತೀರ್ಪು ಪ್ರಕಟ ಆಗ್ತಾ ಇರೋದ್ರಿಂದಾಗಿ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವ ಸಲುವಾಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು ಉಳಿದಿದೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ. ಇದೇ ಕಾರಣಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಖಾಕಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಡೋಕೆ ಸೂಚನೆ ರವಾನೆ ಆಗಿದೆ. ಡಿಜಿಪಿ ಅಲೋಕ್ ಮೋಹನ್ರಿಂದ ಸೂಚನೆ ರವಾನೆಯಾಗಿದೆ. ಸಿಎಂ ವಿರುದ್ಧ ತೀರ್ಪು ಬಂದರೆ ಪ್ರತಿಭಟನೆಗಳಾಗುವ ಸಾಧ್ಯತೆ ಇದೆ. ಬೀಟ್ ರೌಂಡ್ಸ್ ಹೆಚ್ಚಿಸುವಂತೆ ಸಿಬ್ಬಂದಿಗಳಿಗೆ ಆದೇಶ ನೀಡಿದ್ದಾರೆ. ಪ್ರತಿಭಟನೆಗಳು ಹಾಗೆ ಪ್ರತಿಭಟನೆ ಸಂದರ್ಭದಲ್ಲಾದ ಕೆಲ ಅಹಿತಕರ ಘಟನೆಗಳು ಗಮನಿಸಿದ್ದೇವೆ. ಇದೇ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಮುಂದೆ ಈ ರೀತಿಯಾದ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಕಾನೂನಿನ ವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಖಾಕಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅದರಲ್ಲೂ ಸೂಕ್ಷ್ಮ ಪ್ರದೇಶಗಳ ಮೇಲೆ ಕಣ್ಣಿಡುವಂತೆ ಸೂಚನೆ ರವಾನೆ ಆಗಿದೆ. ಹನ್ನೆರಡು ಗಂಟೆ ಸರಿಯಾಗಿ ಕೋರ್ಟ್ನ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ವಾದ ಪ್ರತಿವಾದ ಎಲ್ಲ ಪ್ರಕ್ರಿಯೆಗಳು ಮುಗಿದು ಹೋಗಿದೆ. ಇವತ್ತೇನಿದ್ರು ತೀರ್ಪನ್ನು ಓದಲಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ತೀರ್ಪು ಯಾವ ರೀತಿ ಪ್ರಕಟವಾಗುತ್ತೆ ಅನ್ನೋದರ ಆಧಾರದ ಮೇಲೆ ಮುಂದಿನ ರಾಜ್ಯ ರಾಜಕೀಯದ ಚಿತ್ರಣ ಕೂಡ ಬದಲಾಗೋ ನಿರೀಕ್ಷೆ ಇದೆ. ಪ್ರತಿಭಟನೆಗಳು, ಅಹಿತಕರ ಘಟನೆಗಳು, ಕಾನೂನಿಗೆ ಧಕ್ಕೆ ತರುವ ಪ್ರಸಂಗಗಳು ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರೈಟ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಯಾವುದನ್ನ ಪರಿಗಣಿಸಲಾಗಿದೆ, ಹಾಗೆ ಪ್ರತಿಭಟನೆಗಳು ಆಗಬಹುದು ಅನ್ನೋ ಸೂಚನೆ ಇದೆಯಾ ಅಥವಾ ಜಸ್ಟ್ ರೊಟೀನ್ ಆಗಿ ಮುಂಜಾಗ್ರತೆ ಇರಲಿ ಅನ್ನೋದಕ್ಕೆ ಈ ರೀತಿಯಾದ ಸೂಚನೆಯಾ ಅಂತ? ಸ್ಮಿತಾ, ಇವತ್ತು ಹೈಕೋರ್ಟ್ ನಲ್ಲಿ ತುಂಬಾನೇ ಪ್ರಮುಖವಾದಂತಹ ಒಂದು ವಿರುದ್ಧ ತನಿಖೆಗೆ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಆದೇಶವನ್ನು ನೀಡಿರುವಂತದ್ದು.
ಈ ಹಿನ್ನೆಲೆಯಲ್ಲಿ ಈಗಲೇ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿರುತ್ತದೆ. ಯಾಕಂದ್ರೆ ಈಗ ಎರಡು ಸ್ಪರ್ಧೆಗಳು ಇರ್ಬೋದು. ಈ ಗೆ ವಿರುದ್ಧ ಬರ್ಬೋದು, ಅದೇ ಇರುವಂತಹ ಅನುಮತಿ ಸರಿಯಾಗಿದೆ ಅನ್ನುವಂಥ ದೂರವಾಣಿ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ವಿಚಾರದ ತೀರ್ಪು ಪ್ರಕಟ ಆಗ್ತಾ ಇರೋದ್ರಿಂದಾಗಿ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವ ಸಲುವಾಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು ಉಳಿದಿದೆ ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗಲಿಕ್ಕೆ. ಇದೇ ಕಾರಣಕ್ಕೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಖಾಕಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣಿಡೋಕೆ ಸೂಚನೆ ರವಾನೆ ಆಗಿದೆ. ಡಿಜಿಪಿ ಅಲೋಕ್ ಮೋಹನ್ರಿಂದ ಸೂಚನೆ ರವಾನೆಯಾಗಿದೆ. ಸಿಎಂ ವಿರುದ್ಧ ತೀರ್ಪು ಬಂದರೆ ಪ್ರತಿಭಟನೆಗಳಾಗುವ ಸಾಧ್ಯತೆ ಇದೆ. ಬೀಟ್ ರೌಂಡ್ಸ್ ಹೆಚ್ಚಿಸುವಂತೆ ಸಿಬ್ಬಂದಿಗಳಿಗೆ ಆದೇಶ ನೀಡಿದ್ದಾರೆ. ಪ್ರತಿಭಟನೆಗಳು ಹಾಗೆ ಪ್ರತಿಭಟನೆ ಸಂದರ್ಭದಲ್ಲಾದ ಕೆಲ ಅಹಿತಕರ ಘಟನೆಗಳು ಗಮನಿಸಿದ್ದೇವೆ. ಇದೇ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಮುಂದೆ ಈ ರೀತಿಯಾದ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಕಾನೂನಿನ ವ್ಯವಸ್ಥೆಗೆ ಯಾವುದೇ ರೀತಿ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಖಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅದರಲ್ಲೂ ಸೂಕ್ಷ್ಮ ಪ್ರದೇಶಗಳ ಮೇಲೆ ಕಣ್ಣಿಡುವಂತೆ ಸೂಚನೆ ರವಾನೆ ಆಗಿದೆ. ಹನ್ನೆರಡು ಗಂಟೆ ಸರಿಯಾಗಿ ಕೋರ್ಟ್ನ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ವಾದ ಪ್ರತಿವಾದ ಎಲ್ಲ ಪ್ರಕ್ರಿಯೆಗಳು ಮುಗಿದು ಹೋಗಿದೆ. ಇವತ್ತೇನಿದ್ರು ತೀರ್ಪನ್ನು ಓದಲಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ತೀರ್ಪು ಯಾವ ರೀತಿ ಪ್ರಕಟವಾಗುತ್ತೆ ಅನ್ನೋದರ ಆಧಾರದ ಮೇಲೆ ಮುಂದಿನ ರಾಜ್ಯ ರಾಜಕೀಯದ ಚಿತ್ರಣ ಕೂಡ ಬದಲಾಗೋ ನಿರೀಕ್ಷೆ ಇದೆ. ಪ್ರತಿಭಟನೆಗಳು, ಅಹಿತಕರ ಘಟನೆಗಳು, ಕಾನೂನಿಗೆ ಧಕ್ಕೆ ತರುವ ಪ್ರಸಂಗಗಳು ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಮುಂದಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರೈಟ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಯಾವುದನ್ನ ಪರಿಗಣಿಸಲಾಗಿದೆ, ಹಾಗೆ ಪ್ರತಿಭಟನೆಗಳು ಆಗಬಹುದು ಅನ್ನೋ ಸೂಚನೆ ಇದೆಯಾ ಅಥವಾ ಜಸ್ಟ್ ರೊಟೀನ್ ಆಗಿ ಮುಂಜಾಗ್ರತೆ ಇರಲಿ ಅನ್ನೋದಕ್ಕೆ ಈ ರೀತಿಯಾದ ಸೂಚನೆ ಅಂತ? ಸ್ಮಿತಾ, ಇವತ್ತು ಹೈಕೋರ್ಟ್ ನಲ್ಲಿ ತುಂಬಾನೇ ಪ್ರಮುಖವಾದಂತಹ ಒಂದು ವಿರುದ್ಧ ತನಿಖೆಗೆ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಆದೇಶವನ್ನು ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಲೇ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡಿರುತ್ತದೆ. ಯಾಕಂದ್ರೆ ಈಗ ಎರಡು ಸ್ಪರ್ಧೆಗಳು ಇರ್ಬೋದು. ಈ ಗೆ ವಿರುದ್ಧ ಬರ್ಬೋದು, ಅದೇ ಇರುವಂತಹ ಅನುಮತಿ ಸರಿಯಾಗಿದೆ ಅನ್ನುವಂಥ ದೂರವಾಣಿ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾ ಇಲ್ಲ. ಒಟ್ಟಾರೆ ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ವಿಚಾರದ ತೀರ್ಪು ಪ್ರಕಟ ಆಗ್ತಾ ಇರೋದ್ರಿಂದಾಗಿ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವ ಸಲುವಾಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ.